ಹೆಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಿಮ್ಗಾಗಲೇ ಗೊತ್ತಾಗಿರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಇದೆ. ಅದಕ್ಕೆ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಹೇಗೆ ಡೆಕೋರೇಷನ್ ಎಲ್ಲ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸೋದಕ್ಕೆ ಹೊರಟಿದ್ದೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯಾದ ಮಾತಾಡ್ತಾ ಇರೋದು. ಕೃಷ್ಣ ಜನ್ಮಾಷ್ಟಮಿ ಅಂತ ಅಂದರೆ ನಮ್ಮ ಊರಲ್ಲಿ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಹಿರಿಯೂರಿಂದ ಚಿತ್ರದುರ್ಗ ತನಕ ಫುಲ್ಲು ಮೆರವಣಿಗೆ ಮಾಡ್ತಿರ್ತಾರೆ, ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ. ಆ್ಯಂಡ್ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅಷ್ಟೇ ಗ್ರ್ಯಾಂಡಾಗಿ ಮಾಡ್ತಿದ್ವಿ. ಆದರೆ ಇತ್ತೀಚೆಗೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ, ಬ್ಯುಸಿ ಇರ್ತೀವಿ, ಯಾರಿಗೂ ಹಾಲಿಡೇ ಲೀವ್ ಇರೋದಿಲ್ಲ. ಆದ್ದರಿಂದ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಒಂದು ಟೇಬಲ್ನ ಕೂರಿಸ್ಬಿಟ್ಟು ಅದಕ್ಕೆ ಒಂದು ಹೊಸ ಬ್ಲೌಸ್ ಪೀಸ್ನ ಹಾಕಿದ್ದೀವಿ. ಆ್ಯಂಡ್ ಈ ಮಂಟಪನ ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಹೋಗಿ ನೋಡ್ಬೋದು. ಮತ್ತು ಒಂದು ಕೃಷ್ಣ ರಾಧದು ಫೋಟೋ ಇತ್ತು, ಅದನ್ನು ಎಲ್ಲಿ ಇಡೋದು, ಹೆಂಗೆ ಅಡ್ಜಸ್ಟ್ ಮಾಡೋದು ಅಂತ ನೋಡ್ತಾ ಇದ್ವಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಯೆಲ್ಲೋ ಕಲರ್ ಪೇಪರ್. ನಾನು ಡಬಲ್ ಸೈಡ್ ಟೇಪ್ನ ಅಂಟಿಸಿದ್ದೀನಿ, ಬಿಕಾಸ್ ಅಲ್ಲೆಲ್ಲ ಫ್ಲವರ್ನ ಅಂಟಿಸೋದಕ್ಕೆ. ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿದ್ವಿ. ಆ್ಯಂಡ್ ಹಿಂದೆಗಡೆ ಒಂದು ವೈಟ್ ಕಲರ್ ಟವಲ್ನ ಹಾಕಿಬಿಟ್ಟು ಈ ಥರ ಆರ್ಟಿಫಿಷಿಯಲ್ ಬಳ್ಳಿ ಥರ ಇರೋ ಫ್ಲವರ್ನ ಇಟ್ಟಿದ್ದೀವಿ. ನಾನು ನಮ್ಮ ಅಪ್ಪ ಸೇರಿಕೊಂಡು ರೆಡಿ ಮಾಡಿದ್ದು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಫುಲ್ಲು ದೊಡ್ಡ ಟೇಬಲ್ ಮೇಲೆ ಇಟ್ಟು ಫುಲ್ಲು ಒಂದು 5-6 ಥರ ಸೀರೆಗಳಲ್ಲಿ ಮಂಟಪನೆಲ್ಲ ಕಟ್ಟಿ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ವಿ. ಬಟ್ ಹೇಳಿದ್ನಲ್ವ, ಈಗ ಲೀವ್ ಇರೋದಿಲ್ಲ, ಅದಕ್ಕೆ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಮನೇಲಿ ತುಂಬ ರಾಧಾಕೃಷ್ಣನ ಫೋಟೋ ಇದೆ. ಈಗ ನೀವು ನೋಡಿದ್ದು ಇದು ಇಸ್ಕಾನ್ ಟೆಂಪಲಲ್ಲಿ ತಂದಿರೋ ಫೋಟೋ. ಸೊ ಇದನ್ನು ಎಲ್ಲಿಡೋದು ಅಂತ ನೋಡ್ತಾ ಇದ್ದೆ. ಆ್ಯಂಡ್ ಮಾರ್ನಿಂಗ್ ಪೂಜೆ ಈ ಥರ ಆಯಿತು. ಸೊ ಗೈಸ್, ನಾವಿವಾಗ ಯಾವುದೋ ರೋಡಲ್ಲಿ ಹೋಗ್ತಾ ಇದ್ದೀವಿ. ಏನು ಮಾಡೋದು, ಇವತ್ತು ಕೃಷ್ಣನ ಜನ್ಮಾಷ್ಟಮಿ ಆದರೂ ಲೀವ್ ಕೊಟ್ಟಿಲ್ಲ, ಓಡಾಡ್ತಾ ಇದ್ದೀವಿ. ಲಕ್ಷ್ಮಿ ಹಬ್ಬಗೆ, ಗಣೇಶ ಹಬ್ಬಗೆ ಎಲ್ಲ ಲೀವ್ ಕೊಡ್ತಾರೆ. ಬಟ್ ಗೋರ್ಮೆಂಟಿಂದ ಕೃಷ್ಣ ಜನ್ಮಾಷ್ಟಮಿಗೆ ಏನಕ್ಕೆ ಲೀವ್ ಕೊಡೋಲ್ಲೋ ಗೊತ್ತಿಲ್ಲ. ಆ್ಯಕ್ಚುಲಿ ಧರ್ಮನ ಕಾಪಾಡೋದು, ಧರ್ಮದ ಬಗ್ಗೆ ಎಲ್ಲ ಹೇಳೋದು ಕೃಷ್ಣನೇ. ಬಟ್ ಕೃಷ್ಣ ಜನ್ಮಾಷ್ಟಮಿಗೆ ಲೀವ್ ಇಲ್ಲ, ಏನಕ್ಕಂತ ಗೊತ್ತಿಲ್ಲ. ಸೊ ನಾವು ಒಂದು ಪ್ಲೇಸ್ಗೆ ಹೋಗಿದ್ವಿ. ನನ್ನ ಜೊತೆಗೆ ನನ್ನ ಫ್ರೆಂಡ್ ಸುಶಾನ ಕೂಡ ಬಂದಿದ್ಲು. ಆ್ಯಕ್ಚುಲಿ ಅವಳ ನೇಮ್ ಸುಸಾನ, ನನಗೆ ನೀಟಾಗಿ ಪ್ರೊನೌನ್ಸ್ ಮಾಡೋದಕ್ಕೆ ಬರಲ್ಲ. ಆ್ಯಂಡ್ ರಿಟರ್ನ್ ಬರಬೇಕಾದ್ರೆ ಇಲ್ಲಿ ಬ್ರಿಗೇಡ್ ರೋಡಲ್ಲಿ ಬಸ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಬರೀ ಎಲೆಕ್ಟ್ರಿಕ್ ಬಸ್ಸೇ ಬರುತ್ತೆ, ನನಗೆ ಅದರಲ್ಲಿ ಬರೋದಕ್ಕಾಗಲ್ಲ, ಬಿಕಾಸ್ ನನಗೆ ವಾಮಿಟ್ ಆಗುತ್ತೆ. ಆದ್ದರಿಂದ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಎಷ್ಟು ಟ್ರಾಫಿಕ್ ಅಂದರೆ ಎಲ್ಲಿ ನೋಡಿದ್ರೂ ವೆಹಿಕಲ್ಗಳೇ ಇರುತ್ತೆ. ಸೊ ಇವಾಗ ನಾನು ಮನೆಗೆ ರಿಟರ್ನ್ ಆದೆ. ಬನ್ನಿ ಗೈಸ್, ಕೃಷ್ಣ ಜನ್ಮಾಷ್ಟಮಿಗೆ ಏನು ಸ್ಪೆಷಲ್ ಮಾಡಿದ್ದಾರೆ ಕೇಳೋಣ ನಮ್ಮಮ್ಮನ. ಹೇಳಮ್ಮ, ಏನು ಸ್ಪೆಷಲು? ಇನ್ನು ಸಾಯಂಕಾಲಕ್ಕೆ ಇದೆ. ಕೃಷ್ಣಗೆ ಅವಲಕ್ಕಿ ಆಯಿತು ರೀ, ಇದೆಲ್ಲ ಈ ಕಡೆ ನೋಡು, ಹಾಲು ಅಷ್ಟಿಟ್ರೆ ಅದೇ ತೃಪ್ತಿ ಆಗುತ್ತೆ ಕೃಷ್ಣಗೆ. ಸೊ ನಮ್ಮಮ್ಮ ಹೇಳಿದಾಗೆ ಕೃಷ್ಣಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಕೃಷ್ಣನಿಗೆ ಇದೇ ಥರದ ಅಡುಗೆ ಬೇಕು ಅಂತೆಲ್ಲ ಏನೂ ಬೇಡಿಕೆಗಳಿಲ್ಲ. ಜಸ್ಟ್ ಅವಲಕ್ಕಿ ಕೊಟ್ಟರೆ ಸಾಕು, ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಅದನ್ನು ನೆನಕಿಟ್ಟಿದ್ದೆ. ಆಮೇಲೆ ಅದನ್ನು ಹಿಂಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಬೆಲ್ಲನೆಲ್ಲ ಕುಟ್ಟಿ ಹಾಕಿ ತೆಂಗಿನಕಾಯಿ ತುರಿ ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡಿದೆ. ಆ್ಯಂಡ್ ಬಾಳೆಹಣ್ಣು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಅದನ್ನೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಉಂಡೆ ಕಟ್ಬಿಟ್ಟು ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಅದಾದಮೇಲೆ ಚೇಪೆಕಾಯಿ, ಆಪಲ್ಲು, ಮೂಸಂಬಿ, ಬಾಳೆಹಣ್ಣು ಮತ್ತು ಒಂದು ಸ್ವಲ್ಪ ಸ್ವೀಟ್ಸು. ಇಲ್ಲಿ ಬಾದುಷಾ ಕೂಡ ಇತ್ತು, ಅದನ್ನು ಚಿಕ್ಕ ಮಕ್ಕಳು ಬಂದರು ಅಂತ ಕೊಟ್ಬಿಟ್ವಿ. ಅದಾದಮೇಲೆ ಅನ್ನ ಮತ್ತು ಹಾಲು ಇಟ್ಟಿದ್ವಿ ಅಷ್ಟೇ. ಈಗ ರಂಗೋಲಿ ಹಾಕ್ತಿದ್ದೀನಿ. ಏನಪ್ಪ ಇದರಲ್ಲಿ ರಂಗೋಲಿ ಹಾಕ್ತಿದ್ದಾರೆ, ಇವ್ರಿಗೆ ರಂಗೋಲಿ ಹಾಕಕ್ಕೆ ಬರಲ್ವಾ ಅಂತ ಅಂದ್ಕೊಳ್ಬೋದು. ನಮಗೆ ರಂಗೋಲಿ ಹಾಕಕ್ಕೆ ಬರುತ್ತೆ, ಬಟ್ ಟೈಮ್ ಇರಲಿಲ್ವಲ್ಲ. ಸೊ ಚೆನ್ನಾಗಿ ಕಾಣಿಸ್ಲಿ ಆ್ಯಂಡ್ ಇದರಿಂದ ಹಾಕಿದ್ರೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಪ್ಲೇಟ್ನ ಯೂಸ್ ಮಾಡಿ ರಂಗೋಲಿ ಹಾಕಿದೆ. ಅದಾದಮೇಲೆ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ವಿ. ಆಲ್ರೆಡಿ ಒಂದು ರೌಂಡ್ ಮಾರ್ನಿಂಗ್ ಪೂಜೆ ಮಾಡಿದ್ವಿ, ಬಟ್ ಆವಾಗ ಏನು ಪ್ರಸಾದ, ಫ್ರೂಟ್ಸು ಏನೂ ಇಟ್ಟಿರಲಿಲ್ಲ. ಆದ್ದರಿಂದ ಸಾಯಂಕಾಲ ಮತ್ತೆ ನೀಟಾಗಿ ಪೂಜೆನ ಮಾಡ್ತಾಯಿದ್ವಿ. ಆ್ಯಂಡ್ ನಾನು ಒಂದು ಸತಿ 12 ಗಂಟೆಗೆ ಕೂಡ ಎದ್ಬಿಟ್ಟು ಪೂಜೆನ ಮಾಡಿದ್ದೆ. ಮಧ್ಯರಾತ್ರಿ ಅಲ್ವಾ, ನಿದ್ದೆಗಣ್ಣಲ್ಲಿದ್ದೆ, ಅದಕ್ಕೆ ವೀಡಿಯೋನೆಲ್ಲ ಮಾಡ್ಕೊಳ್ಳಿಲ್ಲ. ನಾನು ಇವಾಗ ಇಲ್ಲಿ ಅಂಟಿಸಿದ್ನಲ್ಲ ಡಬಲ್ ಸೈಡೆಡ್ ಟೇಪು, ಅದಕ್ಕೆ ಫ್ಲವರ್ಸ್ನೆಲ್ಲ ಅಂಟಿಸ್ತಾ ಇದ್ದೀವಿ. ನಾನೇನು ಜಾಸ್ತಿ ಹೂವು ಎಲ್ಲ ತಂದಿರಲಿಲ್ಲ, ಜಸ್ಟ್ ಸೇವಂತಿಗೆ ಹೂವು ಮತ್ತು ರೋಸ್ನ ತೊಗೊಂಡು ಬಂದು ಅಂಟಿಸಿದ್ವಿ ಅಷ್ಟೇ. ಸೊ ಒಂದು ರೌಂಡು ಪೂಜೆಗೆಲ್ಲ ರೆಡಿ ಮಾಡಿ ಧೂಪ ಎಲ್ಲ ಹಚ್ಚಿ ಇಟ್ಟೆ. ಇದು ನಮ್ಮ ದೇವ್ರ ಮನೇಲಿ ಕೂಡ ದೇವ್ರನ್ನೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ವಿ. ಸೊ ಫೈನಲಿ ನಾನು ಔಟ್ಸೈಡ್ ಹಾಕಿರೋ ರಂಗೋಲಿ ಇದು.
ನಮ್ಮ ಕೃಷ್ಣನ ನೀವು ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ.